Hello my dear friends, welcome to the Soundarya nursing channel. So in this video we are going to study about homeostasis. ಸೊ ಈ ಒಂದು ವಿಡಿಯೋನಲ್ಲಿ ನಾವು ಹೋಮಿಯೋಸ್ಟೇಸಿಸ್ ಅಂದರೆ ಏನು, ಇದು ಹೇಗೆ ವರ್ಕ್ ಮಾಡುತ್ತೆ ಆ್ಯಂಡ್ ಇದರ ಫೀಡ್ಬ್ಯಾಕ್ ಸಿಸ್ಟಮ್ ಏನು ಅಂತ ಈ ವಿಡಿಯೋನಲ್ಲಿ ನೋಡೋಣ. ಸೊ ಹೋಮಿಯೋಸ್ಟೇಸಿಸ್ ಅಂದರೆ ಏನು? ಸೊ ಹೋಮಿಯೋಸ್ಟೇಸಿಸ್ ವರ್ಡ್ ಗ್ರೀಕ್ ವರ್ಡ್ದಿಂದ ಬಂದಿದೆ, ದ್ಯಾಟ್ ಈಸ್ ಹೋಮಿಯೋ ಆ್ಯಂಡ್ ಸ್ಟೇಸಿಸ್. ಹೋಮಿಯೋ ಅಂದರೆ ಸೇಮ್, ಸ್ಟೇಸಿಸ್ ಮೀನ್ಸ್ ಸ್ಟೇಟ್ ಆರ್ ಸ್ಟ್ಯಾಂಡಿಂಗ್ ಸ್ಟಿಲ್. Definition of homeostasis. Homeostasis is defined as the ability of human body to maintain a constant internal environment by maintaining and balancing the pH, temperature, acid base level, etc. ಹೋಮಿಯೋಸ್ಟೇಸಿಸ್ ಅಂದರೆ ಏನು? ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಏನು ಇಂಟರ್ನಲ್ ಇನ್ವಾನ್ಮೆಂಟ್ ಇರುತ್ತಲ್ಲ ಅದನ್ನು ಕಾನ್ಸ್ಟೆಂಟ್ ಅಂದರೆ ಸೇಮ್ ಸಿಚುವೇಶನಲ್ಲಿ ಇಡೋದು ಕೆಲಸ ಯಾವುದಂದರೆ ಹೋಮಿಯೋಸ್ಟೇಸಿಸ್. ಸೇಮ್ ಆರ್ ಸ್ಟ್ಯಾಂಡಿಂಗ್ ಸ್ಟಿಲ್ ಅಂದರೆ ಇದರ ಮೀನಿಂಗ್ ಏನಂದರೆ ನಮ್ಮ ಬಾಡಿನಲ್ಲಿ ಏನು ನಾರ್ಮಲ್ ಬಾಡಿ ಟೆಂಪ್ರೇಚರ್ ಇರುತ್ತೆ, ಲೈಕ್ ಎಕ್ಸಾಂಪಲ್ pH ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಅಥವಾ ಆ್ಯಸಿಡ್ ಬೇಸ್ ಆಗಿರ್ಬೋದು. ಹೋಮಿಯೋಸ್ಟೇಸಿಸ್ ಅಂದರೆ ಏನು? ನಮ್ಮ ಏನು ಇಂಟರ್ನಲ್ ಬಾಡಿಯಲ್ಲಿ ಏನು ನಾರ್ಮಲ್ ಲೆವೆಲ್ ಇರುತ್ತಲ್ಲ ಅದನ್ನು ಕಾನ್ಸ್ಟೆಂಟಾಗಿ ಅಂದರೆ ಕಂಟಿನ್ಯೂಸ್ ಆಗಿ ನಾರ್ಮಲ್ ಲೆವೆಲಲ್ಲಿ ಇಡೋದು ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಅದು ಹೋಮಿಯೋಸ್ಟೇಸಿಸ್. ರೈಟ್, ಕಾನ್ಸ್ಟೆಂಟ್ ಆಗಿ ಇಂಟರ್ನಲ್ ಎನ್ವೈರನ್ಮೆಂಟ್. ಟೇಕ್ ಆನ್ ಎಕ್ಸಾಂಪಲ್, ದಿಸ್ ಈಸ್ ದಿ ಹ್ಯೂಮನ್ ಬಾಡಿ. ಜಸ್ಟ್ ಟೇಕ್ ಆನ್ ಎಕ್ಸಾಂಪಲ್. ರೈಟ್, ಇದು ನಮ್ಮ ಹ್ಯೂಮನ್ ಬಾಡಿ ಇದೆ. ಇಂಟರ್ನಲ್ ಎನ್ವೈರನ್ಮೆಂಟ್ ಅಂದರೆ ಇಲ್ಲಿ ನಮ್ದು ಆರ್ಗನ್ಸ್ ಇರುತ್ತಲ್ಲ, ಆ್ಯಂಡ್ ದಿಸ್ ಈಸ್ ದಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ದಿಸ್ ಈಸ್ ಎಕ್ಸ್ಟರ್ನಲ್ ಆ್ಯಂಡ್ ದಿಸ್ ಈಸ್ ದಿ ಇಂಟರ್ನಲ್ ಎನ್ವೈರನ್ಮೆಂಟ್. ರೈಟ್, ಸೊ ಇಂಟರ್ನಲ್ ಎನ್ವೈರನ್ಮೆಂಟಲ್ಲಿ ಟೇಕ್ ಆನ್ ಎಕ್ಸಾಂಪಲ್ ನಮ್ಮ ಕೋರ್ ಬಾಡಿ ಟೆಂಪ್ರೇಚರ್ ಎಷ್ಟಿರಬೇಕಂದ್ರೆ ಅದು 37 ಡಿಗ್ರಿ ಸೆಲ್ಸಿಯಸ್. ರೈಟ್, ಸೊ ನಾರ್ಮಲ್ 37 ಡಿಗ್ರಿ ಸೆಲ್ಸಿಯಸ್ ನಮ್ಮ ಬಾಡಿಯಲ್ಲಿ ಇರಬೇಕು. ಬಟ್ ಎಕ್ಸ್ಟರ್ನಲ್ಲಿ ಎಷ್ಟಿರುತ್ತೆ? ಎಕ್ಸ್ಟರ್ನಲ್ಲಿ ಒಂದು 40 ಅಥವಾ 50 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ತಿಳ್ಕೊಳ್ಳೋಣ. ರೈಟ್, ಸೊ 40 ಮತ್ತು ನಾರ್ಮಲ್ ಎಷ್ಟಿರಬೇಕು ಕೋರ್ ಬಾಡಿ ಟೆಂಪ್ರೇಚರ್? ದಟ್ ಈಸ್ 37 ಡಿಗ್ರಿ ಸೆಲ್ಸಿಯಸ್ ಓನ್ಲಿ. ಬಟ್ ಎಕ್ಸ್ಟರ್ನಲ್ ಬಾಡಿ ಟೆಂಪ್ರೇಚರ್ ಹೌ ಮಚ್? ದಟ್ ಈಸ್ 40 to 50. ಸೊ ನಮ್ಮ ಹೋಮಿಯೋಸ್ಟೇಸಿಸ್ ಏನು ಮಾಡುತ್ತೆ ಅಂದರೆ ಈಗ ಹೊರಗಿಂದ ವಾತಾವರಣ ಅಟ್ಮಾಸ್ಫಿಯರ್ 40 to 45 ಇತ್ತಂದರೆ ಅದು ಒಳಗಡೆನೂ 40 ಮತ್ತು 50 ಅಷ್ಟೇ ಟೆಂಪ್ರೇಚರ್ ಹೆಚ್ಚಾಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ಏನು ಮಾಡತ್ತೆ ಅಂದರೆ ಹೋಮಿಯೋಸ್ಟೇಸಿಸ್ ನಮ್ಮ ಕಾನ್ಸ್ಟೆಂಟ್ ಆಗಿ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಆಗಿ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಲಿಕ್ಕೆ ಹೋಮಿಯೋಸ್ಟೇಸಿಸ್ ಏನು ಮಾಡುತ್ತೆ? ಟು ದಿ ಸ್ವೆಟ್ ಗ್ಲ್ಯಾಂಡ್ದಿಂದ ಸ್ವೆಟ್ ಪ್ರೊಡ್ಯೂಸ್ ಆಗಿ 37 ಡಿಗ್ರಿ ಸೆಲ್ಸಿಯಸ್ಸಿಗೆ ತರೋಕ್ಕೆ ಕೆಲಸ ಮಾಡೋದು ಹೋಮಿಯೋಸ್ಟೇಸಿಸ್. ಇನ್ವಾನ್ಮೆಂಟಲ್ಲಿ 40 ಐತಂದರೆ ನಮ್ಮ ಇಂಟರ್ನಲ್ ಬಾಡಿನಲ್ಲಿನೂ 40 ಆಗುತ್ತೆ. ಸೊ ಆ 40ದಿಂದ ಡಿಕ್ರೀಸ್ ಮಾಡಿ 37 ಡಿಗ್ರಿ ಸೆಲ್ಸಿಯಸ್ ಆಗಬೇಕಂತ ಹೇಳಿ ಕೆಲಸ ಮಾಡೋದೇ ಹೋಮಿಯೋಸ್ಟೇಸಿಸ್. ಇಟ್ಸ್ ಅ ವೆರಿ ಸಿಂಪಲ್. ಹೋಮಿಯೋಸ್ಟೇಸಿಸ್ ಅಂದರೆ ಏನು? ನಮ್ಮ ಏನು ಇಂಟರ್ನಲ್ ಇನ್ವಾನ್ಮೆಂಟ್ ಇರುತ್ತಲ್ಲ ನಾರ್ಮಲ್ ಆಗಿ ತರೋ ಕೆಲಸ ಮಾಡೋದೇ ಹೋಮಿಯೋಸ್ಟೇಸಿಸ್. ಅದು ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು. ನಮ್ಮ ಬಾಡಿ ಎದರ ಮೇಲೆ ರಿಫ್ಲೆಕ್ಟ್ ಆಗ್ತದೆ ಅಂದರೆ ಎಕ್ಸ್ಟರ್ನಲ್ ಇನ್ವಾನ್ಮೆಂಟಲ್ಲಿ ಕೋಲ್ಡ್ ಆಗಿರ್ಬೋದು ಅಥವಾ ಹಾಟ್ ಆಗಿರ್ಬೋದು. ಏನು ಎಕ್ಸ್ಟರ್ನಲ್ ಇನ್ವಾನ್ಮೆಂಟಲ್ಲಿ ಆಗತ್ತಲ್ಲ ಅದು ನಮ್ಮ ಇಂಟರ್ನಲ್ ಇನ್ವಾನ್ಮೆಂಟಲ್ಲಿ ಅದೇ ಥರ ಸೇಮ್ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಇಡೋದು ಕೆಲಸ ಮಾಡೋದು ಯಾವುದಂದ್ರೆ ಹೋಮಿಯೋಸ್ಟೇಸಿಸ್. ಏನು ಇಂಟರ್ನಲ್ ಇನ್ವಾನ್ಮೆಂಟನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡೋದೇ ಹೋಮಿಯೋಸ್ಟೇಸಿಸ್. ಅದು pH ಆಗಿರಲಿ, pH ನಾರ್ಮಲ್ ಲೆವೆಲ್ ಎಷ್ಟು ಇರಬೇಕು ನಮ್ಮ ಬಾಡಿಯಲ್ಲಿ? 7.35 to 7.45. ರೈಟ್, ಸೊ ದಿಸ್ ಇಸ್ ದ ನಾರ್ಮಲ್ pH ಆಫ್ ಇನ್ ಅವರ್ ಬಾಡಿ. ಸೊ ಇದನ್ನು ಅಥವಾ ಹೊರಗಡೆ ಏನ್ರಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಚೇಂಜ್ ಐತಂದರೆ pHನೂ ಚೇಂಜ್ ಆಗುತ್ತೆ. ಸೊ ಅದನ್ನು ನಾರ್ಮಲ್ pHಗೆ ತರೋದು ಕೆಲಸ ಮಾಡೋದೇ ಹೋಮಿಯೋಸ್ಟೇಸಿಸ್. ಟೆಂಪ್ರೇಚರ್ ಆಗಿರ್ಬೋದು ಅಥವಾ ಆ್ಯಸಿಡ್ ಬೇಸ್ ಆಗಿರ್ಬೋದು, ಏನಾದರೆ ಹೊರಗಿನ ಇನ್ವಾನ್ಮೆಂಟ್ ಇಫೆಕ್ಟ್ ಆಗಿ ಏನಾರ ಪ್ರಾಬ್ಲಮ್ ಕ್ರಿಯೇಟ್ ಐತಂದರೆ ಹೋಮಿಯೋಸ್ಟೇಸಿಸ್ ಇಂಟರ್ನಲ್ ಇನ್ವಾನ್ಮೆಂಟನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡೋದೇ ಹೋಮಿಯೋಸ್ಟೇಸಿಸ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಹೋಮಿಯೋಸ್ಟೇಸಿಸ್. ನೆಕ್ಸ್ಟ್ ಈಸ್ ದ ರೆಗ್ಯುಲೇಷನ್ ಆರ್ ಮೇಂಟೆನೆನ್ಸ್ ಆಫ್ ದಿ ಹೋಮಿಯೋಸ್ಟೇಸಿಸ್ ಗ್ರೋ ಬೈ ದ ಫೀಡ್ಬ್ಯಾಕ್. ಸೊ ಹೋಮಿಯೋಸ್ಟೇಸಿಸಲ್ಲಿ ಫೀಡ್ಬ್ಯಾಕ್ ಇದೆ. ಸೊ ಫೀಡ್ಬ್ಯಾಕಲ್ಲಿ ನೆಕ್ಸ್ಟ್ ಇನ್ನು ಕಂಪೋನೆಂಟ್ಸ್ ಆ್ಯಂಡ್ ಆಮೇಲೆ ಟೈಪ್ಸ್ ಇದ್ದಾವೆ. ಸೊ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಏನು ಹೋಮಿಯೋಸ್ಟೇಸಿಸಲ್ಲಿ, ಮತ್ತು ಫೀಡ್ಬ್ಯಾಕ್ ಸಿಸ್ಟಮ್ ಏನು ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಟೆಂಪ್ರೇಚರ್ ಆಗಿರ್ಬೋದು ಅಥವಾ pH ಆಗಿರ್ಬೋದು ಅಥವಾ ಆ್ಯಸಿಡ್ ಬೇಸ್ ಬ್ಯಾಲೆನ್ಸನ್ನು ಕರೆಕ್ಟ್ ಇಡಲಿಕ್ಕೆ. ಇನ್ ದಿ ಸೆನ್ಸ್ ನಮ್ಮ ಇಂಟರ್ನಲ್ ಇನ್ವಾನ್ಮೆಂಟಲ್ಲಿ ಕಾನ್ಸ್ಟೆಂಟಾಗಿ
ಕರೆಕ್ಟ್ ಇಡೋದು ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಅದು ಫೀಡ್ಬ್ಯಾಕ್ ಸಿಸ್ಟಮ್. ಸೊ ಲೆಟ್ಸ್ ಸ್ಟಡಿ ಅಬೌಟ್ ಫೀಡ್ಬ್ಯಾಕ್ ಸಿಸ್ಟಮ್ ಏನಿದೆ ಅಂತ. when there is when there are some changes take place in the internal environment of body, then body's feedback system works to take it back into the normal or equilibrium condition. ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಏನೂ ಇಲ್ಲ, ನಮ್ಮ ಬಾಡಿನಲ್ಲಿ ಏನರೇ ಚೇಂಜಸ್ ಐತಂದರೆ ಅದು ಇಂಟರ್ನಲ್ ಬಾಡಿ ರೈಟ್ ಟೇಕ್ ಪ್ಲೇಸ್ ಇನ್ ದ ಇಂಟರ್ನಲ್ ಎನ್ವಾರನ್ಮೆಂಟ್. ಎಕ್ಸ್ಟರ್ನಲ್ ಎನ್ವಾರನ್ಮೆಂಟ್ದಿಂದ ನಮ್ಮ ಇಂಟರ್ನಲ್ ಬಾಡಿಯಲ್ಲಿ ನಮ್ಮ ಇಂಟರ್ನಲ್ ಎನ್ವಾರನ್ಮೆಂಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಫಾರ್ ದಿ ರೀಸನ್ ಆಫ್ ಸಮ್ ಚೇಂಜಸ್. ಸೊ ಅದು ಇಂಟರ್ನಲ್ ಎನ್ವಾರನ್ಮೆಂಟ್ ಏನು ಚೇಂಜ್ ಆಗುತ್ತಲ್ಲ ಅದನ್ನು ಕರೆಕ್ಟಾಗಿ ನಾರ್ಮಲ್ ರೇಂಜ್ ಅಥವಾ ಈಕ್ಲಿಬ್ರಿಯಮ್ ಈಸ್ ನಥಿಂಗ್ ಬಟ್ ರಿವರ್ಸ್ ಬ್ಯಾಕ್. ಏನು ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಆಗಿರ್ತಲ್ಲ ಅದನ್ನು ನಾರ್ಮಲ್ ರೇಂಜಲ್ಲಿ ತರೋದು ಕೆಲಸ ಮಾಡೋದು ಯಾವುದು, ಫೀಡ್ಬ್ಯಾಕ್ ಸಿಸ್ಟಮ್. ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಏನೂ ಇಲ್ಲ, ಏನು ಚೇಂಜಸ್ ಆಗಿರ್ತಲ್ಲ ಅದನ್ನು ನಮ್ಮ ಇಂಟರ್ನಲ್ ಎನ್ವಾರನ್ಮೆಂಟ್ ಕಾನ್ಸ್ಟೆಂಟಾಗಿ ಕರೆಕ್ಟ್ ಇಡೋದು ಕೆಲಸ ಮಾಡೋದೇ ಫೀಡ್ಬ್ಯಾಕ್ ಸಿಸ್ಟಮ್. ಅದು ನಾರ್ಮಲ್ ಅಥವಾ ಕರೆಕ್ಟ್ ನಾರ್ಮಲ್ ರೇಂಜಲ್ಲಿ ಇಡೋದು ಕೆಲಸ ಮಾಡೋದೇ ಫೀಡ್ಬ್ಯಾಕ್ ಸಿಸ್ಟಮ್. ಅಂದರೆ ನಾರ್ಮಲ್ ರೇಂಜಲ್ಲಿ ಅಂದರೆ ಅದು ನಾರ್ಮಲ್ ಬ್ಯಾಕ್ ಅದನ್ನು ನಾರ್ಮಲ್ ಕಂಡೀಷನ್ ಒಳಗೆ ತೊಗೊಂಡು ಬರೋದು ಕೆಲಸನೇ ದಟ್ ಈಸ್ ಫೀಡ್ಬ್ಯಾಕ್ ಸಿಸ್ಟಮ್. ಏನೂ ಇಲ್ಲ, ನಮ್ಮ ಇಂಟರ್ನಲ್ ಎನ್ವಾರನ್ಮೆಂಟಲ್ಲಿ ಏನರೇ ಚೇಂಜ್ ಐತೆ ಅಂದರೆ 37°C ಇರಬೇಕು. 37°C ಇಲ್ಲ, ಜಾಸ್ತಿ ಆಗ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಫೀಡ್ಬ್ಯಾಕ್ ಸಿಸ್ಟಮ್ ವರ್ಕ್ ಮಾಡುತ್ತೆ. ಅದನ್ನು ರಿವರ್ಸ್ ಬ್ಯಾಕಲ್ಲಿ ತಂದು ನಾರ್ಮಲ್ ರೇಂಜಲ್ಲಿ ತರುವುದೇ ಫೀಡ್ಬ್ಯಾಕ್ ಸಿಸ್ಟಮ್ ವರ್ಕ್. ಓಕೆ, ನೆಕ್ಸ್ಟ್ ಇಸ್ ಅಬೌಟ್ ಕಾಂಪೊನೆಂಟ್ಸ್ ಆಫ್ ಫೀಡ್ಬ್ಯಾಕ್ ಸಿಸ್ಟಮ್. ಸೊ ಕಾಂಪೊನೆಂಟ್ಸ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಹೇಗೆ ಹೋಮಿಯೋಸ್ಟೇಸಿಸ್ ವರ್ಕ್ ಮಾಡುತ್ತೆ ಅಂದೆ. ಸೊ ಕಾಂಪೊನೆಂಟ್ಸ್ ಯಾವ್ಯಾವ ಇದೆ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ದೇರ್ ಈಸ್ 3 ಕಾಂಪೊನೆಂಟ್ಸ್ ಆಫ್ ಫೀಡ್ಬ್ಯಾಕ್ ಸಿಸ್ಟಮ್, ದ್ಯಾಟ್ ಈಸ್ ರಿಸಿಪ್ಟಾರ್, ಕಂಟ್ರೋಲ್ ಸೆಂಟರ್ ಆ್ಯಂಡ್ ಇಫೆಕ್ಟರ್ ರೈಟ್. ಸೊ ಒನ್ ಬೈ ಒನ್ ನೋಡೋಣ. ಫಸ್ಟ್, ವಾಟ್ ಈಸ್ ರಿಸೆಪ್ಟಾರ್? ರಿಸೆಪ್ಟಾರ್ ಅಂದರೆ ಏನು? A receptor is a body structure that monitor or defect changes in the internal environment of body. ರಿಸೆಪ್ಟಾರ್ ಏನಿದೆ ಅದೊಂದು ಸ್ಟ್ರಕ್ಚರ್ ಇದೆ ನಮ್ಮ ಬಾಡಿದು. ಮತ್ತು ರಿಸೆಪ್ಟಾರ್ ಕೆಲಸ ವರ್ಕ್ ಏನಂದರೆ ದಟ್ ಈಸ್ ಮಾನಿಟರ್ ಆರ್ ಡಿಫೆಕ್ಟ್ಸ್ ದಿ ಚೇಂಜಸ್ ಇನ್ ಇಂಟರ್ನಲ್ ಎನ್ವಾರನ್ಮೆಂಟ್. ನಮ್ಮ ಇಂಟರ್ನಲ್ ಎನ್ವಾರನ್ಮೆಂಟ್ ಅಂದರೆ ನಮ್ಮ ಇಂಟರ್ನಲ್ ಆರ್ಗನ್ದಲ್ಲಿ ಏನರೇ ಚೇಂಜಸ್ ಆಗ್ತಾ ಇದೆಯಾ, ಸೊ ಏನರೇ ಪ್ರಾಬ್ಲಮ್ ಬರ್ತಾ ಇದೆಯಾ ಅದನ್ನು ಮಾನಿಟರ್ ಅಥವಾ ಡಿಫೆಕ್ಟ್ ಮಾಡೋದು ವರ್ಕ್ ಯಾರ್ದು, ಅದು ರಿಸೆಪ್ಟಾರ್. ದಿಸ್ ಇಸ್ ದ ಫಸ್ಟ್ ಕಾಂಪೊನೆಂಟ್. ನೆಕ್ಸ್ಟ್ ಕಾಂಪೊನೆಂಟ್ ಈಸ್ ಕಂಟ್ರೋಲ್ ಸೆಂಟರ್. ಅ ಕಂಟ್ರೋಲ್ ಸೆಂಟರ್ in the body is receive the input from the receptor and generate output in the form of nerve impulses or hormones or other chemical signal. ಸೊ ಕಂಟ್ರೋಲ್ ಸೆಂಟರ್ ಏನಿದೆ ಅಲ್ಲ ರಿಸೆಪ್ಟಾರ್ದಿಂದ ಏನು ಪ್ರಾಬ್ಲಮ್ ಆಗಿರ್ತಲ್ಲ ಅದನ್ನು ಇನ್ಪುಟ್ ಮುಖಾಂತರ ಏನು ಮಾಡುತ್ತೆ, ರಿಸೀವ್ ಮಾಡುತ್ತೆ ಆ್ಯಂಡ್ ಜನರೇಟ್ ದಿ ಔಟ್ಪುಟ್. ಇನ್ಪುಟನ್ನು ರಿಸೀವ್ ಮಾಡಿ ಜನರೇಟ್ ಮಾಡುತ್ತೆ ಥ್ರೂ ದಿ ಹೆಲ್ಪ್ ಆಫ್ ನರ್ವ್ ಇಂಪಲ್ಸಸ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಅದರ್ ಕೆಮಿಕಲ್ಸ್ ಮುಖಾಂತರ ಕಂಟ್ರೋಲ್ ಸೆಂಟರ್ ಏನು ಮಾಡುತ್ತೆ ಅಂದರೆ ಏನು ರಿಸೆಪ್ಟಾರ್ ಸಿಗ್ನಲ್ ಕಳಿಸಿರ್ತಾರಲ್ಲ ಅದು ಕಂಟ್ರೋಲ್ ಸೆಂಟರ್ ಇನ್ ದಿ ಸೆನ್ಸ್ ಬ್ರೈನ್. ನಮ್ಮ ಬ್ರೈನಲ್ಲಿ ಸಿಗ್ನಲ್ ಹೋಗುತ್ತೆ ಮತ್ತು ಅದು ನರ್ವ್ ಇಂಪಲ್ಸಸ್ ಆಗಿರ್ಬೋದು ಅಥವಾ ಹಾರ್ಮೋನ್ ಮುಖಾಂತರ ಔಟ್ಪುಟನ್ನು ಜನರೇಟ್ ಮಾಡುತ್ತೆ. ಅದು ಎದಕ್ಕಂದರೆ ಇಫೆಕ್ಟರ್. ರಿಸೆಪ್ಟಾರ್ ಏನು ಮಾಡುತ್ತೆ, ಜಸ್ಟ್ ಮಾನಿಟರ್ ಮಾಡೋದು ಅಥವಾ ಡಿಫೆಕ್ಟ್ ಮಾಡೋದು. ಇಂಟರ್ನಲ್ ಬಾಡಿನಲ್ಲಿ ಏನರೇ ಪ್ರಾಬ್ಲಮ್ ಆಗ್ತಾ ಇದೆಯಾ ಅದನ್ನು ಮಾನಿಟರ್ ಮಾಡೋದು, ಡಿಫೆಕ್ಟ್ ಮಾಡಿ ಎದಕ್ಕೆ ಕಳಿಸೋದು, ನಮ್ಮ ಬ್ರೈನಿಗೆ ಕಂಟ್ರೋಲ್ ಸೆಂಟರಿಗೆ ಕಳಿಸೋದು ಏನೇನಾಗಿದೆ. ಮತ್ತು ಕಂಟ್ರೋಲ್ ಸೆಂಟರ್ ಏನು ಮಾಡುತ್ತೆ ಅದನ್ನು ಮಾಡಿ ಇನ್ಪುಟ್ ತೊಗೊಳತ್ತೆ. ಇನ್ಪುಟ್ ತೊಗೊಂಡು ರಿಸಿಪ್ಟಾರ್ದಿಂದ ಇನ್ಪುಟ್ ತೊಗೊಂಡು ಏನು ಜನ್ರೇಟ್ ಮಾಡುತ್ತೆ ಥ್ರೂ ದಿ ಔಟ್ಪುಟ್. ಅಂದರೆ ಔಟ್ಪುಟ್ ಹೇಗೆ ಆಗುತ್ತೆ ಅಂದರೆ ಥ್ರೂ ದಿ ಹೆಲ್ಪ್ ಆಫ್ ನರ್ವ್ ಇಂಪಲ್ಸಸ್ ಅಥವಾ ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಬೇರೆ ಕೆಮಿಕಲ್ ಸಿಗ್ನಲ್. ಸೊ ನಮ್ಮ ಬ್ರೈನ್ ಅದನ್ನು ಡಿಟೆಕ್ಟ್ ಮಾಡಿ ಇನ್ಪುಟ್ ಮಾಡಿ ಔಟ್ಪುಟನ್ನು ಮಾಡುತ್ತೆ. ಎದಕ್ಕೆ ಅಂದರೆ ಇಫೆಕ್ಟರ್. ಸೊ ವಾಟ್ ಈಸ್ ನೌ ಇಫೆಕ್ಟರ್? Effector is nothing but effector is a body structure that receives output from the control center and responds to the commands of control center. ಸೊ effector ಏನು ಮಾಡುತ್ತೆ ಅಂದರೆ ಏನು ಕಂಟ್ರೋಲ್ ಸೆಂಟರ್ ಔಟ್ಪುಟ್ ಕಳಿಸಿರ್ತಾರಲ್ಲ ಇದು ಪ್ರಾಬ್ಲಮ್ ಇದೆ ಅಂತ ಅದನ್ನು ತಗೋತದೆ ಆ್ಯಂಡ್ ನೆಕ್ಸ್ಟ್ ಅದನ್ನು ಸಾಲ್ವ್ ಮಾಡೋದು ಕೆಲಸ ಮಾಡೋದೇ ಇಫೆಕ್ಟರ್. ರಿಸೆಪ್ಟರ್ ಜಸ್ಟ್ ಡಿಟೆಕ್ಟ್ ಮಾಡ್ತಾರೆ ಆ್ಯಂಡ್ ಮಾನಿಟರ್ ಮಾಡಿ ಕಂಟ್ರೋಲ್ ಸೆಂಟರಿಗೆ ಕಳಿಸ್ತದೆ. ಸೊ ಕಂಟ್ರೋಲ್ ಸೆಂಟರ್ ಇನ್ಪುಟ್ ತೊಗೊಂಡು ಔಟ್ಪುಟ್ ಯಾರಿಗೆ ಕಳಿಸ್ತಾರೆ ಅಂದರೆ ಇಫೆಕ್ಟರ್ ಥ್ರೂ ದಿ ಹಾರ್ಮೋನ್ಸ್ ಆರ್ ಇಂಪಲ್ಸಸ್ ಮುಖಾಂತರ ಕಂಟ್ರೋಲ್ ಸೆಂಟರ್ ಇಫೆಕ್ಟರಿಗೆ
ಸಿಗ್ನಲ್ ಕೊಡುತ್ತೆ. ಆ್ಯಂಡ್ ಇಫೆಕ್ಟರ್ ಸೊ ಇಫೆಕ್ಟರ್ ಒನ್ಲಿ ಡಿಟೆಕ್ಟ್ ದಿ ಆಲ್ ದಿ ಪ್ರಾಬ್ಲಮ್ಸ್ ಆ್ಯಂಡ್ ಇಫೆಕ್ಟರ್ ಒನ್ಲಿ ಸಾಲ್ವ್ ದಿ ಪ್ರಾಬ್ಲಮ್. ಸೊ ಇಫೆಕ್ಟರ್ ನೆಕ್ಸ್ಟ್ ಅದನ್ನು ಕರೆಕ್ಟಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡೋದೇ ಇಫೆಕ್ಟರ್. ಸೊ ದಿಸ್ ಈಸ್ ದಿ ಕಂಪೋನೆಂಟ್ಸ್ ಆಫ್ ಫೀಡ್ಬ್ಯಾಕ್. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಫೀಡ್ಬ್ಯಾಕ್ ಸಿಸ್ಟಮ್. ಸೊ ಟೈಪ್ಸ್ ಯಾವುದು ಅಂದರೆ ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕ್. ಸೊ ಫೀಡ್ಬ್ಯಾಕ್ದಿಂದೆ ನಿಮಗೆ ಫುಲ್ ಹೋಮಿಯೋಸ್ಟೇಸಿಸ್ ಅಂದರೆ ಏನಂದರೆ ಫುಲ್ ಡೀಟೇಲ್ ಆಗಿ ತಿಳಿಯೋದಂದರೆ ಅದು ಫೀಡ್ಬ್ಯಾಕ್ ಸಿಸ್ಟಮ್ದಿಂದೆ. ಸೊ ನೆಗೆಟಿವ್ ಅಂದರೆ ಏನು, ಪಾಸಿಟಿವ್ ಅಂದರೆ ನೆಕ್ಸ್ಟ್ ನಾವು ನೋಡೋಣ. ಫಸ್ಟ್ ಈಸ್ ನೆಗೆಟಿವ್ ಸಿಸ್ಟಮ್. ವಾಟ್ ಈಸ್ ದ ಮೀನಿಂಗ್ ಫಸ್ಟ್ ಈಸ್ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್. ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಏನು ಮತ್ತು ಅದು ನಮ್ಮ ಬಾಡಿಯಲ್ಲಿ ಹೇಗೆ ವರ್ಕ್ ಮಾಡುತ್ತೆ. A negative feedback system responds to reverse or decrease the changes in internal environment. ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಅಂದರೆ ಏನು, ನೆಗೆಟಿವ್ ವರ್ಡ್ ಅಂದರೆ ಏನರ ಪ್ರಾಬ್ಲಮ್ ಆಗ್ತಾ ಇದೆ, ರೈಟ್. ಸೊ ಈ ಫೀಡ್ಬ್ಯಾಕ್ ಸಿಸ್ಟಮ್ ಏನು ವರ್ಕ್ ಮಾಡುತ್ತೆ ಅಂದರೆ ಅದು ನಮ್ಮ ಬಾಡಿಯಲ್ಲಿ ಏನಾದರೆ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು. ಇನ್ಕ್ರೀಸ್ ಆಗಿತ್ತಂದರೆ ಅದನ್ನು ನಾರ್ಮಲ್ ರೇಂಜಲ್ಲಿ ತರೋದು ಕೆಲಸ ಮಾಡೋದು ನೆಗೆಟಿವ್ ಫೀಡ್ಬ್ಯಾಕ್ ಓನ್ಲಿ. ಆರ್ ರಿವರ್ಸ್ ಬ್ಯಾಕ್ ಅಂದರೆ ಡಿಕ್ರೀಸ್ ಐತಂದ್ರೆ, ಡಿಕ್ರೀಸ್ ಇದ್ರೂ ಅದನ್ನು ನಾರ್ಮಲ್ ರೇಂಜಲ್ಲಿ ರಿವರ್ಸ್ ಬ್ಯಾಕ್ ತರೋದು ಕೆಲಸ ಯಾವುದು, ದಟ್ ಈಸ್ ನೆಗೆಟಿವ್ ಫೀಡ್ಬ್ಯಾಕ್ ಓನ್ಲಿ. ನೆಗೆಟಿವ್ ಫೀಡ್ಬ್ಯಾಕ್ ಈಸ್ ನಥಿಂಗ್ ಬಟ್ ಇಫ್ in the internal environment if any decrease or increasing is there, so that is the maintaining of work. so main work ಮಾಡೋದು ಯಾವುದು, ನೆಗೆಟಿವ್ ಫೀಡ್ಬ್ಯಾಕ್ ಓನ್ಲಿ. ಸಿಂಪಲ್, ನೆಗೆಟಿವ್ ಫೀಡ್ಬ್ಯಾಕ್ ಈಸ್ ನಥಿಂಗ್, ಏನು ಇಂಟರ್ನಲ್ ಇನ್ವಾರ್ಮೆಂಟಲ್ಲಿ ಏನು ಚೇಂಜಸ್ ಆಗಿರ್ತಲ್ಲ ಅದು ಡಿಕ್ರೀಸೇ ಆಗಿರ್ಬೋದು ಅಥವಾ ಇನ್ಕ್ರೀಸೇ ಆಗಿರ್ಬೋದು, ಅದನ್ನು ನಾರ್ಮಲ್ ರೇಂಜಲ್ಲಿ ಕಾನ್ಸ್ಟೆಂಟಾಗಿ ಕರೆಕ್ಟ್ ನಾರ್ಮಲ್ ರೇಂಜಲ್ಲಿ ತರೋದು ಕೆಲಸ ಮಾಡೋದೇ ನೆಗೆಟಿವ್ ಫೀಡ್ಬ್ಯಾಕ್. ಡಿಕ್ರೀಸೇ ಆಗಿರ್ಬೋದು ಅಥವಾ ಇನ್ಕ್ರೀಸೇ ಆಗಿರ್ಬೋದು. ಟೇಕ್ ಆನ್ ಎಕ್ಸಾಂಪಲ್, ರೆಗ್ಯುಲೇಷನ್ ಆಫ್ ಬ್ಲಡ್ ಪ್ರೆಷರಲ್ಲಿ ಬ್ಲಡ್ ಪ್ರೆಷರ್ ಇನ್ಕ್ರೀಸು ಆಗುತ್ತೆ ಆ್ಯಂಡ್ ಡಿಕ್ರೀಸು ಆಗುತ್ತೆ. ಸೊ ಅಂಥ ಕಂಡೀಷನಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಹೇಗೆ ವರ್ಕ್ ಮಾಡಿ ನಮ್ಮ ಏನು ನಾರ್ಮಲ್ ಬಾಡಿ ಟೆಂಪರೇಚರ್ ಇರುತ್ತಲ್ಲ 120 to 80 mmHg ಅದನ್ನು ಹೇಗೆ ಕರೆಕ್ಟ್ ಮಾಡೋದು ಕೆಲಸ ಮಾಡೋದೇ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್. ಸೊ ನೆಕ್ಸ್ಟ್ ನೋಡೋಣ. ಫಸ್ಟ್ ಈಸ್ ಸ್ಟಿಮ್ಯುಲಸ್ ಈಸ್ ಇನ್ಕ್ರೀಸ್ ಇನ್ ಹಾರ್ಟ್ ರೇಟ್. ಸ್ಟಿಮ್ಯುಲಸ್ ಅಂದರೆ ಎಲ್ಲಿಂದ ಪ್ರಾಬ್ಲಮ್ ಬರ್ತಿದೆ, ಸೊ ಆ ಪ್ರಾಬ್ಲಮ್ದಿಂದ ಹೇಗೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಯಿತು, ಅದು ಹಾರ್ಟ್ ರೇಟ್ ಇನ್ಕ್ರೀಸ್ ಆಗೋಣ ಬ್ಲಡ್ ಪ್ರೆಷರು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಟೇಕ್ ಆನ್ ಎಕ್ಸಾಂಪಲ್, ನೀವು ರನ್ನಿಂಗ್ ಮಾಡಿ ಬಂದಿರಿ ಅಂದರೆ ಭಾಳಷ್ಟು ಆಗಿರ್ಬೋದು ಅಥವಾ ಭಾಳಷ್ಟು ಹಾರ್ಡ್ ವರ್ಕ್ ಮಾಡಿ ಬಂದಿರಿ. ಓಕೆ, ಸೊ ಏನಾದರೆ ಓಡುವಂಥ ಏನರ ಕೆಲಸ ಮಾಡಿ ಬಂದಿರಿ, ರನ್ನಿಂಗ್ ಮಾಡಿ ಬಂದಿರಿ ಇವಾಗ ಜಸ್ಟ್. ಸೊ ರನ್ನಿಂಗಲ್ಲಿ ಏನಾಗುತ್ತೆ ಅಂದರೆ ನಾವು ಫಾಸ್ಟ್ ಓಡ್ತೀವಲ್ಲ, ಸೊ ಆವಾಗ ನಮ್ಮ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾರ್ಟ್ ರೇಟ್ ಇನ್ಕ್ರೀಸ್ ಐತಂದರೆ ಬ್ಲಡ್ ಪ್ರೆಷರು ಇನ್ಕ್ರೀಸ್ ಆಗುತ್ತೆ. ದ್ಯಾಟ್ ಈಸ್ ಸ್ಟಿಮ್ಯುಲಸ್ ಇಸ್ ನಥಿಂಗ್ ಬಟ್ ಅ ಪ್ರಾಬ್ಲಮ್. ಸೊ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ದಿಂದ ಹಾರ್ಟ್ ರೇಟ್ ಹೇಗೆ ಇನ್ಕ್ರೀಸ್ ಆಯ್ತಂತ, ರೈಟ್. ಸೊ ಹಾರ್ಟ್ ರೇಟ್ ಇನ್ಕ್ರೀಸ್ ಐತೆ ಅಂದರೆ ನಾರ್ಮಲಿ ಬ್ಲಡ್ ಪ್ರೆಷರು ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ರಿಸೆಪ್ಟಾರ್ ಅಂದರೆ ಏನು, ಸಿಗ್ನಲನ್ನು ತಗೊಳ್ಳೋದು. ಸೊ ಬ್ಯಾರೋ ರಿಸೆಪ್ಟಾರ್ ಆಕ್ಟಿವೇಟ್ಸ್ ಅ ಸೆನ್ಸ್ ಆ್ಯಂಡ್ ಇನ್ಪುಟ್ ಟು ಕಂಟ್ರೋಲ್ ಸೆಂಟರ್ ಇನ್ ದ ಫಾರ್ಮ್ ಆಫ್ ದಿ ನರ್ವ್ ಇಂಪಲ್ಸಸ್. ಸೊ ರಿಸೆಪ್ಟಾರ್ ಏನು ಮಾಡುತ್ತೆ, ಬೋರೋ ರಿಸೆಪ್ಟಾರ್ ಆಕ್ಟಿವ್ ಆಗಿ ಏನು ಕಂಟ್ರೋಲ್ ಸೆಂಟರಿಗೆ ಸಿಗ್ನಲ್ ಕೊಡುತ್ತೆ. ಓಕೆ, ಇದು ಪ್ರಾಬ್ಲಮ್ ಇದೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಅದು ಯಾವುದು, ಬ್ಯಾರೋ ರಿಸೆಪ್ಟಾರ್ ಆಕ್ಟಿವ್ ಆಗಿ ಇನ್ಪುಟನ್ನು ಎದಕ್ಕೆ ಸೆಂಡ್ ಮಾಡ್ತಾರೆ ಅಂದರೆ ಕಂಟ್ರೋಲ್ ಸೆಂಟರಿಗೆ. ಸೊ ಥ್ರೂ ದಿ ಹೆಲ್ಪ್ ಆಫ್ ನರ್ವ್ ಇಂಪಲ್ಸದಿಂದ ರಿಸೆಪ್ಟಾರ್ ಏನು ಮಾಡುತ್ತೆ ಅಂದರೆ ಕಂಟ್ರೋಲ್ ಸೆಂಟರಿಗೆ ಸಿಗ್ನಲ್ ಕೊಡ್ತದೆ. ನೆಕ್ಸ್ಟ್ ಓಕೆ, ಸ್ಟಿಮ್ಯುಲಸ್ ಇನ್ ರಿಸೆಪ್ಟಾರ್ ಬಂತ. ಸೊ ರಿಸೆಪ್ಟಾರ್ ಬ್ಯಾರೋ ರಿಸೆಪ್ಟಾರ್ ಆಕ್ಟಿವೇಟ್ ಆಗಿ ಕಂಟ್ರೋಲ್ ಸೆಂಟರಿಗೆ ಏನು ಮಾಡುತ್ತೆ, ಇನ್ಪುಟ್ ಕಳಿಸ್ತು ದಿ ಹೆಲ್ಪ್ ಆಫ್ ನರ್ವ್ ಇಂಪಲ್ಸಸ್. ನೆಕ್ಸ್ಟ್ ಕಂಟ್ರೋಲ್ ಸೆಂಟರ್ ಏನು ಮಾಡುತ್ತೆ ಅಂದರೆ, ಕಂಟ್ರೋಲ್ ಸೆಂಟರ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಬ್ರೈನ್. ಸೊ ನಮ್ಮ ಬ್ರೈನ್ಸ್ ಆರ್ ಕಲೆಕ್ಟ್ ಇನ್ಪುಟ್ ಆ್ಯಂಡ್ ಸೆನ್ಸ್ ಔಟ್ಪುಟ್. ಸೊ ಇನ್ಪುಟ್ ಏನು ಪ್ರಾಬ್ಲಮ್ ಇದೆ ಅಂತ ಕಂಟ್ರೋಲ್ ಸೆಂಟರ್ ಇನ್ಪುಟ್ ಮಾಡುತ್ತೆ ಆ್ಯಂಡ್ ಸೆನ್ಸ್ ದಿ ಔಟ್ಪುಟ್ ಟು ದಿ ಇಫೆಕ್ಟಾರ್. ಸೊ ನಾ ಇಫೆಕ್ಟಾರ್ ಈಸ್ ವಾಟ್, ಇಫೆಕ್ಟಾರ್ ಈಸ್ ದ ಮೇನ್ ಥಿಂಗ್ ವೇರ್ ದಿ ಕಂಟ್ರೋಲಿಂಗ್ ದಿ ಆಲ್ ದಿ ಪ್ರಾಬ್ಲಮ್ಸ್, ರೈಟ್. ಸೊ ಸ್ಟಿಮ್ಯುಲೇಟ್ ಪ್ರಾಬ್ಲಮನ್ನು ಯಾರಿಗೆ ಸೆಂಡ್ ಮಾಡಿದ್ರು, ರಿಸೆಪ್ಟಾರ್ ಏನು ಮಾಡುತ್ತೆ, ಆ್ಯಕ್ಟಿವ್ ಆಗ್ತದೆ ಮತ್ತು
ಇನ್ಪುಟ್ ನೋಡು ಕಂಟ್ರೋಲ್ ಸೆಂಟರಿಗೆ ಕಳಿಸ್ತದೆ. ದೆನ್ ಕಂಟ್ರೋಲ್ ಸೆಂಟರ್ ಏನು ಮಾಡುತ್ತಂದರೆ ಇಫೆಕ್ಟರಿಗೆ ಸ್ಟಿಮ್ಯುಲೇಟ್ ಆಗುತ್ತೆ, ಮೀನ್ಸ್ ಸಿಗ್ನಲ್ ಮೆಸೇಜ್ ಕೊಡುತ್ತೆ. ಸೊ ಇಫೆಕ್ಟರ್ ಏನಂದರೆ ಇಫೆಕ್ಟರೇ ಎಲ್ಲ ಪ್ರಾಬ್ಲಮ್ ಆಗಿರ್ಬೋದು, ಡಿಕ್ರೀಸೇ ಆಗಿರ್ಬೋದು ಅಥವಾ ಇನ್ಕ್ರೀಸ್ ಆಗಿರ್ಬೋದು. ರಿಸಿಪ್ಟರ್ ಅದನ್ನು ನಾರ್ಮಲ್ ಲೆವೆಲ್ ತರೋದು ಕೆಲಸನೇ ರಿಸಿಪ್ಟರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟಿಗೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತಲ್ಲ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗೋಣ ಬ್ಲಡ್ ಪ್ರೆಷರು ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಇಲ್ಲಿ ಬ್ಲಡ್ ಫುಲ್ ಇನ್ಕ್ರೀಸ್ ಆಗಿತ್ತು. ಸೊ ಇಫೆಕ್ಟರ್ನಲ್ಲಿ ಏನಾಗ್ತದೆ, ಬ್ಲಡ್ ವೆಸಲ್ ರಿಸೀವ್ ದಿ ಔಟ್ಪುಟ್ ಆ್ಯಂಡ್ ಗೆಟ್ಸ್ ಡೈಲೇಟೆಡ್. ಇಲ್ಲಿ ಫುಲ್ ಕನ್ಸಿಟ್ ಆಗಿತ್ತಾ, ರೈಟ್. ಸೊ ಇದು ಬ್ಲಡ್ ವೆಸಲ್ ಏನಾಗಿತ್ತು, ಫುಲ್ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗ್ತದೆ. ಯಾಕಂದರೆ ಇಲ್ಲಿ ಬ್ಲಡ್ ಏನಾಗ್ತಾ ಇದೆ, ಫೋರ್ಸ್ ಆಗಿ ಹೋಗ್ತಾ ಇದೆ, ರೈಟ್. ಸೊ ಇಫೆಕ್ಟರ್ ಏನು ಮಾಡಿದೆ, ಏನು ಬ್ಲಡ್ ವೆಸಲ್ ಫುಲ್ ಕಾನ್ಸ್ಟಿಟ್ ಅಥವಾ ಫುಲ್ ಫೋರ್ಸ್ ಆಗಿ ಹೋಗ್ತಾ ಇದೆ ಅಲ್ಲ, ಅದನ್ನು ಡೈಲೇಟ್ ಅಂದರೆ ಯು ಕ್ಯಾನ್ ಸಿ. ಸೊ ಇದು ಇಲ್ಲಿ ಬ್ಲಡ್ ಬಹಳಷ್ಟು ಕನ್ಸಿಟ್ ಆಗಿ ಹೊಂಟಿತ್ತು. ಇಲ್ಲಿ ಡೈಲೇಟ್ ಅಂದರೆ ಬ್ಲಡ್ ವೆಸಲ್ಸ್ ಕರೆಕ್ಟಾಗಿ ನಾರ್ಮಲ್ ರೇಂಜಲ್ಲಿ ನಾರ್ಮಲ್ ಆಗಿ ಫ್ಲೋ ಮಾಡೋದು ಕೆಲಸ ಮಾಡುತ್ತೆ, ರೈಟ್. ಸೊ ಮೊದಲು ಏನಾಗಿತ್ತು, ಫುಲ್ ಕನ್ಸಿಸ್ಟ್ ಆಗಿತ್ತು. ಆಮೇಲೆ ಇಫೆಕ್ಟರ್ ಏನು ಮಾಡ್ತಂದ್ರೆ ಡೈಲೇಟ್, ಈ ಥರ ಡೈಲೇಟ್ ಮಾಡುತ್ತೆ. ಸೊ ಡೈಲೇಟ್ ಮಾಡೋಣ ಏನಾಗುತ್ತಂದರೆ ನಾರ್ಮಲ್ ಬ್ಲಡ್ ಇರುತ್ತಲ್ಲ ಅದು ನಾರ್ಮಲ್ ಆಗಿ ಫ್ಲೋ ಆಗ್ತದೆ. ನೆಕ್ಸ್ಟ್ ಬ್ಲಡ್ ಪ್ರೆಷರ್ ಏನಾಗ್ತದೆ ಅಂದರೆ ಡಿಕ್ರೀಸ್ ಯಾಕಂದರೆ ಇನ್ಕ್ರೀಸ್ ಆಗಿರ್ತಲ್ಲ, ಇನ್ಕ್ರೀಸನ್ನು ಡಿಕ್ರೀಸ್ ಅಂದರೆ ನಾರ್ಮಲ್ ರೇಂಜಲ್ಲಿ ತರೋ ಕೆಲಸ ಮಾಡ್ತಂದರೆ ಬಿ ಪಿ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ಬಾಡಿ ರಿಟರ್ನ್ ಟು ಹೋಮಿಯೋಸ್ಟಾಸಿಸ್. ಏನು ಇನ್ಕ್ರೀಸ್ ಆಗಿತ್ತಲ್ಲ ಅದನ್ನು ಡಿಕ್ರೀಸ್ ಮಾಡೋ ಕೆಲಸ ಮಾಡೋದೇ ಇಫೆಕ್ಟರ್. ಸೊ ದಿಸ್ ಈಸ್ ಅಬೌಟ್ negative feedback. Next we will study about positive feedback. Next is about positive feedback. Positive feedback system andre enu? A positive feedback system responses to increases the changes in the internal environment. ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಏನು ಮಾಡುತ್ತೆ ಅಂದರೆ ಏನು ಇಂಟರ್ನಲ್ ಎನ್ವೈರ್ನ್ಮೆಂಟ್ ಇರುತ್ತಲ್ಲ ಅದನ್ನು ಇನ್ಕ್ರೀಸ್ ಮಾಡೋದು ಕೆಲಸ ಮಾಡುತ್ತೆ. ಸೊ ಯಾಕೆ ಅಂದರೆ ಈಗ ನೆಗೆಟಿವ್ ಫೀಡ್ಬ್ಯಾಕ್ನಲ್ಲಿ ನಾವು ಏನು ನೋಡಿದ್ದೀವಿ, ಡಿಕ್ರೀಸ್ ಐತಂದರೆ ಅದನ್ನು ಇನ್ಕ್ರೀಸ್ ಆಗಿ ನಾರ್ಮಲ್ ರೇಂಜಲ್ಲಿ ತರೋದು ಕೆಲಸ ಮಾಡ್ತಿದ್ವು, ಅದು ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್. ಆ್ಯಂಡ್ ರಿವರ್ಸ್ ಬ್ಯಾಕ್ ತರೋದು ಯಾವುದು ಕೆಲಸ ಇತ್ತಂದರೆ ಅದು ನೆಗೆಟಿವ್ ಫೀಡ್ಬ್ಯಾಕ್. ಸೊ ಪಾಸಿಟಿವ್ ಫೀಡ್ಬ್ಯಾಕಲ್ಲಿ ಯಾಕೆ ಇನ್ಕ್ರೀಸ್ ಆಗ್ತಿದೆ, ರೈಟ್. ಸೊ ಅದು ಯಾಕಂದರೆ ನಾವು ಕೆಳಗೆ ನೋಡೋಣ. ಸೊ ನಾವು ಹೇಳ್ತೀವಲ್ಲ, ಏನಾದರೆ ಒಳ್ಳೇದು ಮಾಡಲಿಕ್ಕೆ ಮಾಡೋಕ್ಕೆ ಹೋಗ್ಬೇಕಂದ್ರೆ ಕೆಟ್ಟದ್ದು ಮಾಡಬೇಕಂತ, ಸೊ ಲೈಕ್ ದ್ಯಾಟ್. ಬಟ್ ಇಟ್ಸ್ ನಾಟ್ ಅ ಕೆಟ್ಟದ್ದು ಈ ಥರ. ಬಟ್ ಪಾಸಿಟಿವ್ ಫೀಡ್ಬ್ಯಾಕ್ ಹೇಗೆ ಹೆಲ್ಪ್ ಮಾಡುತ್ತೆ, ನೆಗೆಟಿವ್ ಫೀಡ್ಬ್ಯಾಕ್ ಒಂದು ಗೊತ್ತಾಯಿತು, ಪಾಸಿಟಿವ್ನಲ್ಲಿ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದರದ್ದು ಒಂದು ರೀಸನ್ ಇದೆ, ಅದಕ್ಕೊಂದು ಮೆಕ್ಯಾನಿಸಮ್ ಇದೆ. ಸೊ ಲೆಟ್ಸ್ ಸಿ. ಸೊ ಪಾಸಿಟಿವ್ ಫೀಡ್ಬ್ಯಾಕಲ್ಲಿ ಎಕ್ಸಾಂಪಲ್ ದಟ್ ಈಸ್ ನಾರ್ಮಲ್ ಚೈಲ್ಡ್ ಬರ್ತ್. ಸೊ ನಾರ್ಮಲ್ ಚೈಲ್ಡ್ ಬರ್ತಲ್ಲಿ ಯಾಕೆ ನಮ್ಮ ಇಂಟರ್ನಲ್ ಎನ್ವೈರ್ನ್ಮೆಂಟಲ್ಲಿ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಮತ್ತು ಅದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಸ್ಟಿಮ್ಯುಲಸ್ ಅಂದರೆ ಏನಾದರೆ ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ದಿಂದ ನಮ್ಮ ರಿಸಿಪ್ಟರ್ ಆಗಿರ್ಬೋದು, ಕಂಟ್ರೋಲ್ ಸೆಂಟರ್ ಆಗಿರ್ಬೋದು, ಇಫೆಕ್ಟರ್ ಇದು ಎಲ್ಲ ಆ್ಯಕ್ಟಿವೇಟ್ ಆಗಿ ನಾರ್ಮಲ್ ರೇಂಜಲ್ಲಿ ತರೋದು ಕೆಲಸ ಮಾಡೋದೇ ನಮ್ಮ ಕಾಂಪೊನೆಂಟ್. ಸೊ ಇಲ್ಲಿ ನಾರ್ಮಲ್ ಚೈಲ್ಡ್ ಬರ್ತಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಸೊ ಸ್ಟಿಮ್ಯುಲಸ್ contract of the uterus wall forces baby's body or head to cervix. ಸೊ ಇಲ್ಲಿ ಮದರಲ್ಲಿ ಯೂಟರಸ್ ವಾಲ್ ಕಾಂಟ್ರಾಕ್ಷನ್ ಆಗಬೇಕಂದ್ರೆ ಇಲ್ಲಿ ಕಾಂಟ್ರಾಕ್ಷನ್ ಆಗಬೇಕು. ಯಾಕಂದರೆ ಬೇಬೀಸ್ ಬಾಡಿ ಅಥವಾ ಹೆಡ್ ಕರೆಕ್ಟಾಗಿ ಡೌನ್ ಸೈಡ್, ಅದಕ್ಕೆ ನಾವು ಕ್ರೌನಿಂಗ್ ಅಂತ ಹೇಳ್ತೀವಿ. ಸೊ ಅದು ಹೆಡ್ ಕರೆಕ್ಟಾಗಿ ಡೌನ್ ಆಗಿ ಬರಬೇಕು. ನಾರ್ಮಲ್ ಡಿಲಿವರಿ ಆಗಬೇಕಂದ್ರೆ ಸಮ್ ಕಾಂಟ್ರಾಕ್ಷನ್ ಬೇಕಾಗುತ್ತದೆ. ಅದು ಯಾಕಂದರೆ ಫಾರ್ ದಿ ಡೈಲಿಟೇಷನ್ ಆರ್ ಫಾರ್ ದಿ ಸ್ಟ್ರೆಚಿಂಗ್ ಆಫ್ ದಿ ಸರ್ವಿಕ್ಸ್. ಸೊ ಸರ್ವಿಕ್ಸ್ ಸ್ಟ್ರೆಚಿಂಗ್ ಆಗಲಿಕ್ಕೆ ಅಲ್ಲಿ ನಮಗೆ ನಾರ್ಮಲಿ ಸರ್ವಿಕ್ಸ್ 10 ಸೆಂಟಿಮೀಟರ್ ಅಷ್ಟು ಸ್ಟ್ರೆಚ್ ಆಗಬೇಕು. ಸೊ 10 ಸೆಂಟಿಮೀಟರ್ ಸರ್ವಿಕ್ಸ್ ಸ್ಟ್ರೆಚ್ ಆಗಬೇಕಂದ್ರೆ ಅಲ್ಲಿ ನಮ್ಮ ಇಂಟರ್ನಲ್ ಎನ್ವೈರ್ನ್ಮೆಂಟ್ ಇನ್ಕ್ರೀಸ್ ಆಗಬೇಕು, ರೈಟ್. ಸೊ ಅದಕ್ಕೋಸ್ಕರ ಪಾಸಿಟಿವ್ ಫೀಡ್ಬ್ಯಾಕ್ ಹೇಗೆ ವರ್ಕ್ ಮಾಡ್ತದೆ ನೋಡೋಣ. ಸೊ ಮದರ್ದು ಏನು ಯೂಟರಸ್ ಇರುತ್ತಲ್ಲ ಅದು ಯೂಟರಸ್ ವಾಲ್ ನಾರ್ಮಲಿ ಕಾಂಟ್ರಾಕ್ಷನ್ ಆಗಬೇಕು. ಯಾಕಂದರೆ ಬೇಬೀಸ್ ಬಾಡಿ ಆಗಿರ್ಬೋದು ಅಥವಾ ಹೆಡ್ ಕರೆಕ್ಟಾಗಿ ಸರ್ವಿಕ್ಸ್ದಿಂದ ಥ್ರೂ ದಿ ಬರ್ತ್ ಕ್ಯಾನಲ್ ಆರ್ ವೆಜೆನದಿಂದ ಕರೆಕ್ಟಾಗಿ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಅಲ್ಲಿ ಯೂಟರಸ್ ವಾಲ್ ಕಾಂಟ್ರಾಕ್ಟ್ ಆಗಲೇಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಇಂಟರ್ನಲ್ ಎನ್ವೈರ್ನ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಹೌ ರಿಸಿಪ್ಟರ್ ವಿಲ್ ಬಿ ವರ್ಕ್.
ಸೊ ರಿಸಿಪ್ಟಾರ್ ಏನಿಲ್ಲಿ ಮಾನಿಟರ್ ಆರ್ ಡಿಟೆಕ್ಟಿಂಗ್ ಆಫ್ ದಿ ಪ್ರಾಬ್ಲಮ್. ಸೊ ರಿಸಿಪ್ಟಾರ್ ಏನು ಮಾಡುತ್ತೆ, ಸ್ಟ್ರೆಚ್ ದಿ ಸೆನ್ಸಿಟಿವ್ ನರ್ವ್ ಸೆಲ್ಸ್ ಸೆನ್ಸ್ ಇನ್ಪುಟ್ ಟು ಕಂಟ್ರೋಲ್ ಸೆಂಟರ್ ಇನ್ ದಿ ಫಾರ್ಮ್ ಆಫ್ ನರ್ವ್ ಇಂಪಲ್ಸಸ್. ಸೊ ರಿಸಿಪ್ಟಾರ್ ಏನು ಮಾಡುತ್ತೆ, ಥ್ರೂ ದಿ ಸೆನ್ಸಿಟಿವ್ ನರ್ವ್ದಿಂದ ಇನ್ಪುಟ್ ಏನು ಸೆಂಡ್ ಮಾಡುತ್ತೆ, ಇನ್ಪುಟ್ ಸೆಂಡ್ ಮಾಡುತ್ತೆ ಎದಕ್ಕೆ, ಕಂಟ್ರೋಲ್ ಸೆಂಟರ್ಗೆ. ಅಂದರೆ ನಮ್ಮ ಬ್ರೈನಿಗೆ ಥ್ರೂ ದಿ ಹೆಲ್ಪ್ ಆಫ್ ಸೆನ್ಸಿಟಿವ್ ನರ್ವ್ ಸೆಲ್ದಿಂದ ಇನ್ಪುಟ್ ಯಾರಿಗೆ ಕಳಿಸ್ತಂದರೆ ಕಂಟ್ರೋಲ್ ಸೆಂಟರಿಗೆ. ನೆಕ್ಸ್ಟ್ ಥ್ರೂ ದಿ ಹೆಲ್ಪ್ ಆಫ್ ನರ್ವ್ ಇಂಪಲ್ಸದಿಂದ ನಮ್ಮೇನು ನರ್ವ್ ಎಂಡಿಂಗ್ಸ್ ಇರುತ್ತಲ್ಲ, ನರ್ವ್ ಇಂಪಲ್ಸದಿಂದ ಇನ್ಪುಟ್ ಯಾರಿಗೆ ಕಳಿಸ್ತಾ ಅಂದರೆ ಕಂಟ್ರೋಲ್ ಸೆಂಟರ್. ನೆಕ್ಸ್ಟ್ ವಾಟ್ ಈಸ್ ಕಂಟ್ರೋಲ್ ಸೆಂಟರ್ ಇನ್ ದ್ಯಾಟ್. ಓಕೆ, ಸೊ ಕಂಟ್ರೋಲ್ ಸೆಂಟರ್ ಅಂದರೆ ಏನು, ಬ್ರೈನ್ಸ್ ಕಲೆಕ್ಟ್ ಇನ್ಪುಟ್ ಆ್ಯಂಡ್ ಸೆನ್ಸ್ ಔಟ್ಪುಟ್ ಬೈ ರಿಲೀಸಿಂಗ್ ಆಕ್ಸಿಟೋಸಿನ್. ಸೊ ಇಲ್ಲಿ ಕಂಟ್ರೋಲ್ ಸೆಂಟರ್ ಏನು ಮಾಡುತ್ತೆ, ನಮ್ಮ ಬ್ರೈನ್ ಏನು ಮಾಡುತ್ತೆ ಅಂದರೆ, ಏನು ಇನ್ಪುಟ್ ಇರುತ್ತಲ್ಲ ನರ್ವ್ಸ್ ಇಂಪಲ್ಸ್ದಿಂದ ಸೆನ್ಸಿಟಿವ್ ನರ್ವ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ ನಮ್ಮ ಕಂಟ್ರೋಲ್ ಸೆಂಟರ್ ರಿಸೀವ್ ಮಾಡಿಬಿಡುತ್ತೆ, ರೈಟ್. ಸೊ ಬ್ರೈನ್ ಕಲೆಕ್ಟ್ಸ್ ದಿ ಇನ್ಪುಟ್ ಕಲೆಕ್ಟ್ ಮಾಡಿ ಏನು ಸೆಂಡ್ ಮಾಡುತ್ತೆ ಅಂದರೆ ಸೆನ್ಸ್ ಔಟ್ಪುಟ್ ಬೈ ರಿಲೀಸಿಂಗ್ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಏನಿದೆ ನಮ್ಮ ಬಾಡಿಯಲ್ಲಿ ಒಂದು ಕೆಮಿಕಲ್ ಇದೆ. ಸೊ ಇಟ್ಸ್ ಹೆಲ್ಪ್ ಫಾರ್ ದಿ ಡೈಲಿಟೇಷನ್ ಆಫ್ ಸರ್ವಿಕ್ಸ್, ರೈಟ್. ಸೊ ಡೈಲಿಟೇಷನ್ ಆಫ್ ಸರ್ವಿಕ್ಸ್ ಆರ್ ಸ್ಟ್ರೆಚಿಂಗ್ ಆಫ್ ದಿ ಸರ್ವಿಕ್ಸ್ 10 ಸೆಂಟಿಮೀಟರ್ ಸ್ಟ್ರೆಚ್ ಆಗಬೇಕಂದ್ರೆ ಅದು ಆಕ್ಸಿಟೋಸಿನ್ ಕೆಮಿಕಲ್ ರಿಲೀಸ್ ಆಗಬೇಕು. ಸೊ ಕಂಟ್ರೋಲ್ ಸೆಂಟರ್ ಏನು ಮಾಡುತ್ತೆ ಅಂದರೆ ಆ ಆಕ್ಸಿಟೋಸಿನ್ ಕೆಮಿಕಲನ್ನು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ರೈಟ್. ರಿಸಿಪ್ಟಾರ್ ಏನು ಮಾಡುತ್ತೆ, ನರ್ವ್ ಇಂಪಲ್ಸಿನ್ ಥ್ರೂ ಯಾರಿಗೆ ಮೆಸೇಜ್ ಕಳಿಸ್ತಾ ಅಂದರೆ ನಮ್ಮ ಬ್ರೈನಿಗೆ, ಕಂಟ್ರೋಲ್ ಸೆಂಟರಿಗೆ. ಯಾಕಂದರೆ ಅಲ್ಲಿ ಸರ್ವಿಸ್ ಸ್ಟ್ರೆಚ್ ಆಗಬೇಕು. ಸೊ ಸರ್ವಿಸ್ ಸ್ಟ್ರೆಚ್ ಆಗಬೇಕಂದ್ರೆ ಆಕ್ಸಿಟೋಸಿನ್ ಕೆಮಿಕಲ್ ರಿಲೀಸ್ ಆಗಬೇಕು. ಸೊ ಅದು ಯಾವ್ದು ಕೆಲಸ ಮಾಡುತ್ತೆ ಅಂದರೆ ಕಂಟ್ರೋಲ್ ಸೆಂಟರ್ ಥ್ರೂ ದಿ ಹೆಲ್ಪ್ ಆಫ್ ರಿಸಿಪ್ಟಾರ್ದಿಂದ ಇನ್ಪುಟ್ ಕಲೆಕ್ಟ್ ಮಾಡಿ ಔಟ್ಪುಟ್ ಆಕ್ಸಿಟೋಸಿನ್ ರಿಲೀಸ್ ಮಾಡುತ್ತೆ. ಸೊ ನಾವು ವಾಟ್ ಈಸ್ ಇಫೆಕ್ಟಾರ್ ನೋಡು, ಇಫೆಕ್ಟಾರ್ ಮೇನ್ ವರ್ಕ್ ಮಾಡೋದು. ಸೊ ಯುಟರೈನ್ ಮಸಲ್ಸ್ ಕಂಟ್ರೋಲ್ ಮೋರ್ ಫೋರ್ಸ್ಫುಲಿ. ಸೊ ಇಫೆಕ್ಟಾರ್ ಇಲ್ಲಿ ಏನು ಮಾಡುತ್ತೆ ಅಂದರೆ, ಏನು ಮಸಲ್ ಇರುತ್ತಲ್ಲ ಯುಟರೈನ್ ಕ್ಯಾವಿಟಿಯಲ್ಲಿ, ಅದನ್ನು ಕಂಟ್ರೋಲ್ ಮಾಡ್ತದೆ ಫೋರ್ಸ್ಫುಲಿ. ಅದು ಯುಟರೈನ್ ಮಸಲ್ ಆಗಿರ್ಬೋದು ಅಥವಾ ಸರ್ವಿಕ್ಸ್ ಫುಲ್ ಸ್ಟ್ರೆಚ್ ಆಗೋಣ ಬೇಬೀಸ್ ಬಾಡಿ ನಾರ್ಮಲ್ ಆಗಿ ಏನಾಗುತ್ತೆ, ಹೊರಗಡೆ ಬರುತ್ತೆ, ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೇಬೀಸ್ ಬಾಡಿ ಸ್ಟ್ರೆಚ್ ಸರ್ವಿಕ್ಸ್ ಮೋರ್. ಸೊ ಸರ್ವಿಕ್ಸ್ ಫುಲ್ ಡೈಲಿಟೇಷನ್ ಆಯ್ತಂದರೆ ಆಮೇಲೆ ನಾರ್ಮಲ್ ಡೆಲಿವರಿ ಆಗುತ್ತೆ. Increases stretching of cervix causes release of more oxytocin which results in more stretching of cervix. So stretching cervix stretching full ಬಹಳಷ್ಟು ಇನ್ಕ್ರೀಸ್ ಆಯ್ತಂದರೆ ಏನಾಗುತ್ತೆ, ದಟ್ ಕಾಸ್ ದಿ ರಿಲೀಸ್ ಆಫ್ ಮೋರ್ ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ಕೆಮಿಕಲ್ ಮೋರ್ ರಿಲೀಸ್ ಆಗೋಣ ಸರ್ವಿಕ್ಸ್ ಫುಲ್ ಡೈಲಿಟೇಷನ್ ಆಗಿ ನಾರ್ಮಲ್ ಡೆಲಿವರಿ ಆಗ್ತದೆ. ಸೊ ದಿಸ್ ಈಸ್ ಅಬೌಟ್ ಪಾಸಿಟಿವ್ ಫೀಡ್ಬ್ಯಾಕ್. So if you have any doubt, then please let me know. Thank you for watching.